ಏಷ್ಯನ್ ಅಥ್ಲೆಟಿಕ್ಸ್ನಲ್ಲಿ 2 ಬೆಳ್ಳಿ ಪದಕ ಗೆದ್ದ ಶಿವಾಜಿ ಮಾದಪ್ಪ ಗೌಡರಿಗೆ ಭವ್ಯ ಸನ್ಮಾನ. ಹಳಿಯಾಳ್ ತಾಲೂಕಿನ ಬೆಳವಟಗಿ ಗ್ರಾಮದ ಪ್ರತಿಭಾವಂತ ಅಥ್ಲೆಟ್ ಕುಮಾರ್ ಶಿವಾಜಿ ಪರಶುರಾಮ್ ಮಾದಪ್ಪ ಗೌಡ ಅವರು ಚೀನಾದಲ್ಲಿ ನಡೆದ U23 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 2 ಬೆಳ್ಳಿ ಪದಕಗಳನ್ನು ಗೆದ್ದು ಭಾರತದ ತ್ರಿವರ್ಣ ಧ್ವಜವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹಾರಿಸಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಅವರ ಈ ಅಪೂರ್ವ ಸಾಧನೆಯನ್ನು ಗೌರವಿಸಿ ದಾಂಡೇಲಿ ಬಿಜೆಪಿ ಘಟಕ ವತಿಯಿಂದ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನ್ಯ ಕಾರ್ಯಕ್ರಮದಲ್ಲಿ ದಾಂಡೇಲಿ ಮಂಡಲ ಬಿಜೆಪಿ ಅಧ್ಯಕ್ಷ ಬುದ್ಧಿವಂತಗೌಡ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಗಿರೀಶ್ ತೋಸೂರ್, ನಿಕಟಾಪುರ ವಿಭಾಗದ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರ್ಸಾಗರ್, ರೋಷನ್ ನೇತ್ರಾವಳಿ, ಪ್ರಶಾಂತ ಬಶುರಟೇಕರ್, ಚನ್ನಬಸಪ್ಪ ಮುರುಗೋಡ್, ಇರಾಯ್ ಸಾಲಿಮತ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯೆ ಸವಿತಾ ಮಲ್ವಿ ಸೇರಿದಂತೆ ಗ್ರಾಮಸ್ಥರು ಹಾಗೂ ಗಣ್ಯರು ಉಪಸ್ಥಿತರಿದ್ದು ಶಿವಾಜಿ ಅವರ ಸಾಧನೆಯನ್ನು ಶ್ಲಾಘಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಶಿವಾಜಿ ಮಾದಪ್ಪ ಗೌಡ ಅವರ ಸಾಧನೆ ಉತ್ತರ ಕನ್ನಡ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಹೆಮ್ಮೆಯ ವಿಷಯವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗಳನ್ನು ಮಾಡುವಂತೆ ಶುಭ ಹಾರೈಸಿದರು. ಹಾಗೂ ಇಲ್ಲಿ ನಮ್ಮ ಊರಿನ ಹಿರಿಯರು ಮತ್ತು ನಮ್ಮ ಕುಟುಂಬದವರು ಇದ್ದೀರಾ, ಎಲ್ಲರೂ ನಾನು ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಾಧನೆನ ಗುರುತಿಸ್ತಾ ಇದ್ದೀರಾ, ಅದಕ್ಕೆ ತುಂಬ ಖುಷಿ ಆಗ್ತದೆ. ನಮ್ಮ ಮನೆಗೆ ಬಂದು ಇವತ್ತು ಸನ್ಮಾನ ಮಾಡ್ತಾ ಇದ್ದೀರಾ. ಯಾಕಂದರೆ ಈ ಸನ್ಮಾನಗಳು ಅಥವಾ ಇದು ನಾನು ಪಡ್ಕೊಳ್ಬೇಕಂದ್ರೆ 6 ವರ್ಷ ಕಠಿಣ ಶ್ರಮ ಪಟ್ಟಿದ್ದೀನಿ. ಈ 6 ವರ್ಷದಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಅದಕ್ಕೆ ನನ್ನ ಫ್ಯಾಮಿಲಿ ಅಥವಾ ಯಾರ್ಯಾರು ಸಪೋರ್ಟ್ ಮಾಡಿದಾರಲ್ಲ, ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಅವ್ರಿಗೆಲ್ಲರೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ತಾಲೂಕಿನ ಮಕ್ಕಳಿಗೆ ಹೇಳೋದೇನೆಂದರೆ, ಚಟಗಳು ಇವಾಗ ಚಿಕ್ಕ ಮಕ್ಕಳಿದ್ದಾಗಲೇ ನೀವು ಚಟಗಳು ಸ್ಟಾರ್ಟ್ ಮಾಡಿದ್ರೆ ಇನ್ ಫ್ಯೂಚರಲ್ಲಿ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಜೀವನ ಅನ್ನೋದು ಚಿಕ್ಕದು, ನೀವು ಅಂದ್ಕೊಂಡಷ್ಟಂತೂ ಚಿಕ್ಕದಂತಲ್ಲ. ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಇವತ್ತಿದ್ದು ನಾಳೆ ಇರಲ್ಲ, ಮತ್ತು ಇವತ್ತು ಏನಿದೆಯಲ್ಲ ಸಾಧನೆ ಮಾಡಬೇಕಂತ ನಮ್ಗೆ ಅವಕಾಶ ಏನು ಸಿಕ್ಕಿದೆಯಲ್ಲ, ಇವತ್ತೇ ಅದನ್ನು ಮಾಡಿ ತೀರಿಸ್ಬೇಕು. ಯಾಕಂದರೆ ಮುಂದೆ ನಮ್ಗೆ ಅವಕಾಶಗಳು ಸಿಗ್ತವೋ ಇರೋ ಗೊತ್ತಿಲ್ಲ. ಅವಕಾಶಗಳು ಅಥವಾ ಮತ್ತು ನಮಗೆ ಸವಲತ್ತುಗಳು ತುಂಬ ಕಡಿಮೆ ಇದ್ದಾವೆ. ಆ ಸಿಕ್ಕಂಥ ಅವಕಾಶಗಳನ್ನ ಬಳಸ್ಕೊಳ್ರಿ. ಅಥವಾ ನಿಮ್ಮದೇ ಆದಂಥ ಊರುಗಳಲ್ಲಿ, ಸ್ಕೂಲ್ಗಳಲ್ಲಿ ಅಥವಾ ಯಾವುದೇ ಊರಲ್ಲಿ ಹೋಗಿ ನೀವು ಯಾವುದೇ ಸ್ಕೂಲ್ ಅಥವಾ ಕಾಲೇಜ್ ಮಾಡ್ತಾರೆ, ಎಲ್ಲ ಫೀಲ್ಡಲ್ಲೂ ಎಲ್ಲರಿಗೂ ತುಂಬ ಅವಕಾಶಗಳಿದ್ದಾವೆ. ಆ ಸಿಕ್ಕಂಥ ಅವಕಾಶಗಳನ್ನ ಬಳಸ್ಕೊರಿ. ಒಂದೇ ಸರಿ ಆ ಅವಕಾಶಗಳಿಂದ ನೀವು ವಂಚಿತರಾದ್ಮೇಲೆ ಮತ್ತೆ ನಿಮಗೆ ಆ ಅವಕಾಶಗಳು ಸಿಗೋದಿಲ್ಲ. ಮತ್ತು ಈ ದುಶ್ಚಟಗಳಿಂದ ದೂರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಚಟಗಳು ನಿಮ್ಮ ಜೀವನ ಹಾಳು ಮಾಡ್ತದೆ. ಇನ್ ಫ್ಯೂಚರಲ್ಲಿ ನೀವು ಏನೇ ಮಾಡೋಕ್ಕೋದ್ರೂ ಈ ಚಟಗಳಿಂದ ನಿಮ್ಮ ಹೆಸರು ಬರ್ತದೆ ಹೊರತು ಆ ಚಟಗಳು ಇಲ್ದೇ ನೀವು ಹೆಸರು ಮಾಡಿ ಅಂತ ಹೇಳ್ತೀನಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.